ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಪ್ರಯತ್ನ ನಡೀತಾ ಇದೆ ಅನ್ನೋದು ಆರೋಪಕರ ಆರೋಪ. ಈಗ ಆಲ್ರೆಡಿ ತಪ್ಪೇಂದ್ರ ಮಾತಾಡಿದ್ರೆ ಶಿಕ್ಷೆ ಇದೆ. ಬಿಲ್ ಏನಂತ ಬಂದಿದೆ? ಬಿಲ್ ಏನಂತ ಮಾಡಿಸಿದ್ದಾರೆ? ಏನಂತ ಮಾಡಿದೆ? ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಬಿಲ್ ಅಂತ ಬಂದಿದೆಯಾ? ಆರೋಪಕರು ಹೇಳಿದ್ದು ಸರ್. ಅಲ್ಲ ನೀವು ಹೇಳಿ, ಬಿಲ್ ಮಂಡನೆ ಮಾಡಿದೀವಿ. ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಬಿಲ್ಲನ್ನು ಮಂಡಿಸ್ತಾ ಇದ್ದೇವೆ ಅಂತ ಹೇಳಿದೆ ಸರ್ಕಾರ. ಹೇಟೆಡ್ ಸ್ಪೀಚ್ ಅಂತ ಹೇಳಿ. ಹೇಟೆಡ್ ಸ್ಪೀಚ್ ಯಾವುದು? ಹೇಟೆಡ್ ಸ್ಪೀಚ್ ಅಲ್ಲಿ ಯಾವುದು? ಅವೆಲ್ಲ ಚರ್ಚೆ ಆಗ್ತವೆ. ಸಾಯಂಕಾಲ ಬರ್ಬೋದು. ಯಾಕಂದರೆ ಸರ್, ಚಾಮರಾಜನಗರ ಅಲ್ಲಿ ಆಕ್ಸಿಜನ್ ದುರಂತದಿಂದ 33 ಸಾವಾಗಿತ್ತು. ಆ ಪ್ರಕರಣದಲ್ಲಿ ಪುನಃ ವರದಿನೂ ಕೂಡ ಕೊಟ್ಟಿದ್ದಾರೆ. ಪುನಃ ವರದಿ ಬರ್ಬೋದು ಅನ್ನೋ ಕಾಣುತ್ತೆ. ಕ್ಯಾಬಿನೆಟ್ ಬಂದು ಚರ್ಚೆ ಮಾಡ್ತೀವಿ. ಸರ್, ದ್ವೇಷ ಭಾಷೆ ರಾಜಕೀಯವಾಗಿ ಮಾಡ್ತಾ ಇರೋಂಥದ್ದು ಅಂತ ಹೇಳ್ತಾ ಇದ್ದಾರೆ ಸರ್ ಬಿಜೆಪಿ. ದ್ವೇಷ ರಾಜಕೀಯ ಬಿಲ್ಲು ಸದನದಲ್ಲಿ ರಾಜಕೀಯವಾಗಿ ಮಾಡ್ತಾ ಇರೋದು, ಬಿಜೆಪಿಯವ್ರನ್ನ ಎತ್ಕಟ್ಟೋದಕ್ಕೆ ಮಾತಾಡ್ತಾ ಇರೋದು, ಅಂದ್ರೆ ಅವ್ರನ್ನ ಕಟ್ಟಿ ಹಾಕೋದಕ್ಕೆ. ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಅಲ್ವಾ? ಅಂದರೆ ವಾಕ್ ಸ್ವಾತಂತ್ರ್ಯ ಅದು ಯಾರು ಹತ್ತಿಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಪ್ರಾವಿಡೆಂಟ್, ಇಟ್ಸ್ ಫಂಡಮೆಂಟಲ್ ರೈಟ್. ಸೊ ನಿಮಗೆ ಮಾತಾಡೋಕ್ಕೆ ಹಕ್ಕಿದೆ ಅಂದ್ಬಿಟ್ಟು ಹೆಂಗೆ ಬೇಕಾದ್ರೂ ಮಾತಾಡ್ಬೋದಾ? ನೀವು ಇಷ್ಟ ಬಂದಾಗ ಹೆಂಗೆ ಬೇಕಾದ್ರೂ ಮಾತಾಡಿ ಅಂತ ಸಂವಿಧಾನದಲ್ಲಿ ಇದೆಯಾ? ಆ ವಿಷಯ ಚರ್ಚೆ ಮಾಡೋಕ್ಕೆ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಪ್ರಯತ್ನ ನಡೀತಾ ಇದೆ ಅನ್ನೋದು ಆರೋಪಕರ ಆರೋಪ. ಈಗ ಆಲ್ರೆಡಿ ತಪ್ಪೇಂದ್ರ ಮಾತಾಡಿದ್ರೆ ಶಿಕ್ಷೆ ಇದೆ. ಬಿಲ್ ಏನಂತ ಬಂದಿದೆ? ಬಿಲ್ ಏನಂತ ಮಾಡಿಸಿದ್ದಾರೆ? ಏನಂತ ಮಾಡಿದೆ? ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಬಿಲ್ ಅಂತ ಬಂದಿದೆಯಾ? ಆರೋಪಕರು ಹೇಳಿದ್ದು ಸರ್. ಅಲ್ಲ ನೀವು ಹೇಳಿ, ಬಿಲ್ ಮಂಡನೆ ಮಾಡಿದೀವಿ. ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಬಿಲ್ಲನ್ನು ಮಂಡಿಸ್ತಾ ಇದ್ದೇವೆ ಅಂತ ಹೇಳಿದೆ ಸರ್ಕಾರ. ಹೇಟೆಡ್ ಸ್ಪೀಚ್ ಅಂತ ಹೇಳಿ. ಹೇಟೆಡ್ ಸ್ಪೀಚ್ ಯಾವುದು? ಹೇಟೆಡ್ ಸ್ಪೀಚ್ ಅಲ್ಲಿ ಯಾವುದು? ಅವೆಲ್ಲ ಚರ್ಚೆ ಆಗ್ತವೆ. ಸತ್ಯ ಹೇಳೋದು ತಪ್ಪ. ಇವೆಲ್ಲ ಅಲ್ಲೆಲ್ಲ ಚರ್ಚೆ ಮಾಡ್ತೀವಿ. ಹೋಗ್ತಾ ಇದ್ದೀನಿ ಸರ್. ನಿನ್ನೆ ಅಮಿತ್ ಶಾ ಸರ್ ಹೇಳಿದ್ದಾರೆ, ರಾಜೀವ್ ಗಾಂಧಿ ಕಾಲದಲ್ಲೂ ಕೂಡ ಓಟ್ ಆಗಿತ್ತು ಅಂತ ಒಂದು ಆರೋಪ ಮಾಡಿರೋದು ಸರ್. ಅಂದ್ರೆ ಇವ್ರು ಮಾಡಿದ್ರು ಒಪ್ಕೊಂಡಿರಲ್ಲ, ಇವ್ರು ಮಾಡಿದ್ರು ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಒಪ್ಕೊಂಡಿದ್ದಾರೆ ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ಮಾಡಿದ್ರು ಅಂತ ಸರ್. ಆಗಿದ್ರೆ ಅವರು ಮಾಡಿದ್ರು ಅಂದ್ರೆ ಇವ್ರು ಕಂಪೇರ್ ಮಾಡ್ತಾರೆ ಅಂದ್ರೆ ಇವ್ರು ಮಾಡಿರೋದು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಇವ್ರು ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ಅವರು ಮಾಡಿದ್ದಾರೆ, ನೀವು ಮಾಡಿದ್ದಾರೆ. ಇಟ್ ಇಸ್ ನಾಟ್ ದಿ ಕ್ವಶನ್. ನೀವು ಈಗ ಮಾಡ್ತಾ ಇದ್ದೀರಿ ಅಂದ್ರೆ ಅದ್ರ ಯಾವುದೋ ಕೋರ್ಟ್ ಮಾಡಿದ್ರೆ ದೇ ಆರ್ ಅಡ್ಮಿಟಿಂಗ್ ವೋಟ್ ಚೇಂಜ್ ಮಾಡ್ತಾ ಇದ್ದೀವಿ ಅಂತ.